ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಜೀವನದಲ್ಲಿ ಏನೇ ಆಗಬೇಕು ಅಂತಂದ್ರೂ, ಏನು ಆಗೋದಕ್ಕೂ ದೇವರ ಪರ್ಮಿಷನ್ ಇರಬೇಕು. ಅವ್ರ ಪರ್ಮಿಷನ್ ಇಲ್ದಿರ, ಅವ್ರ ಅಪ್ಪಣೆ ಇಲ್ದಿರ ಏನೇನು ಸಹ ಆಗೋದಿಲ್ಲ. ಏಕೆಂತಂದರೆ ಒಂದೊಂದು ನಿಮಿಷ ಟೈಮು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ? ಅದೇ ರೀತಿ ಒಂದು ಕೆಲಸ ನಾವು ಮಾಡ್ತಾಯಿದ್ದೀವಿ ಅಂತಂದರೆ ಅದಕ್ಕೂ ಸಹ ದೇವರು ಅಷ್ಟೇ ಒಂದು ಮಹತ್ವ ಅನ್ನೋದು ಕೊಟ್ಟಿರ್ತಾರೆ. ಒಂದು ಪೂಜೆಗಾಗಿರ್ಬೋದು, ನಾವು ಮಾಡೋ ಕೆಲಸದಲ್ಲಾಗಿರ್ಬೋದು, ಏನರಲ್ಲಿ ಆಗಲಿ ಒಂದು ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂತಂದರೆ ಇವತ್ತು ಗುರುವಾರ ಅಲ್ವಾ? ಗುರುವಾರ ಎಲ್ಲರೂ ರಾಯರ ಪೂಜೆ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ರಾಯರ ಪೂಜೆ ಮಾಡಿದ್ದೀನಿ. ನೋಡಿ, ನಾನು ಪೂಜೆ ಮಾಡಿರೋದು ಈ ಥರ ನಮ್ಮ ರಾಯರ ಪೂಜೆನ. ಇವತ್ತು ಏನೂ ನೈವೇದ್ಯ ಮಾಡಿಡೋಕ್ಕಾಗಲಿಲ್ಲ. ಏಕೆ ಅಂತಂದರೆ ಇವತ್ತು ಸ್ವಲ್ಪ ಟೈಮ್ ಆಯಿತು ನನಗೆ. ಟೈಮ್ ಆಯಿತು ಅಂತಂದರೆ ಸ್ವಲ್ಪ ಕೆಲಸಗಳು ಜಾಸ್ತಿ ಇತ್ತಲ್ವ. ನಾನು 2 ದಿವಸದ ಮಂಗಳವಾರ ಎಲ್ಲ ಹೊರಗಡೆ ಹೋಗಿದ್ದೆ ನಾನು. ಬುಧವಾರ ನಾನು ಮಧ್ಯಾಹ್ನ ಬಂದಿದ್ದಂಥದ್ದು. 2 ದಿವಸ ನಾನು ಕೆಲ್ಸಕ್ಕೆ ಹೋಗಿರಲಿಲ್ಲ. ಎಲ್ಲ ಹೊರಗಡೆ ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ಹೋಗಿದ್ದು ನಾನು. ಬುಧವಾರ ಮಧ್ಯಾಹ್ನ 2 ಗಂಟೆಗೆ ನಾನು ಮನೆಗೆ ಬಂದೆ. ಆವಾಗ ನಂತರ ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡೋದು, ದೇವ್ರ ಮನೆ ಕ್ಲೀನ್ ಮಾಡೋದು ಇದೆಲ್ಲ ಮಾಡ್ತೀನಿ. ಅಂದರೆ ನಾನು ವಾರನೂ ಅಷ್ಟೇ ಮನೆ ಕ್ಲೀನಿಂಗ್ ಅನ್ನೋದು ನಾನು ಮಾಡೇ ಮಾಡ್ತೀನಿ. ಏಕೆಂತಂದರೆ ಮೈಲಿಗೆ ಬಟ್ಟೆ ಹಿಡ್ಕೊಂಡು ನಾನು ರಾಯರ ಪೂಜೆ ಮಾಡೋದಿಲ್ಲ. ಏನೋ ನನಗದು ಒಗ್ಗೋದಿಲ್ಲ. ನನಗೆ ರಾಯರ ಪೂಜೆ ಅಂತಲ್ಲ, ನಾನು ಇವಾಗ ಅಂತಲ್ಲ, ನಮ್ಮ ಮನೆ ದೇವ್ರ ವಾರ ಶನಿವಾರ ಇತ್ತು, ಆವಾಗ ಅಷ್ಟೇ ನಂಗೆ ವಾರ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ನಂತರ ನಾನು ಪೂಜೆ ಮಾಡ್ತಿದ್ದಂಥದ್ದು. ಹಾಗೆ ಇವಾಗ ರಾಯರು ಪೂಜೆ ಮಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಗುರುವಾರ ದಿವಸಕ್ಕೆ ಪೂಜೆಗೆ ಏನೇನು ಬೇಕೋ ಅದನ್ನು ಬುಧವಾರ ದಿವಸನೇ ನಾನು ರೆಡಿ ಮಾಡ್ಕೋತೀನಿ. ಏಕೆಂತಂದರೆ ಮನೆ ಕ್ಲೀನ್ ಮಾಡೋದಾಗಿರ್ಬೋದು, ಇಲ್ಲ ದೇವ್ರ ಮನೆ ಕ್ಲೀನ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಗುರುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು 3 ಗಂಟೆಗೆ ಎದ್ದೋಳಂಥದ್ದು. ಕೆಲವು ಟೈಮಲ್ಲಿ 2:30ಗೂ ಸಹ ಎದ್ದೊಳ್ತೀನಿ. ಇವಾಗಂತೂ ತುಂಬ ಅಂದರೆ ತುಂಬ ಚಳಿ ಇದೆ. ಈ ವರ್ಷ ಎಷ್ಟು ಚಳಿ ಇದೆಯೋ ಅಷ್ಟೇ ಬಿಸಿಲು ಕೂಡ ಇದೆ ಈ ವರ್ಷ. ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಚಳಿನ ನಾವು ಹೇಗೆ ಬೇಕಾದರೂ ತಡ್ಕೋಬೋದು. ಒಂದು ಸ್ವೆಟರ್ ಹಾಕ್ಕೊಂಡು ಇಲ್ಲ ಬೆಡ್ಶೀಟ್ ಹೊಚ್ಕೊಂಡು ಹೇಗೋ ಒಳಗಡೆ ಇರ್ಬೋದು. ಮತ್ತು ಕೆಲಸ ಮಾಡ್ತಿದ್ರೆ ನಮ್ಗೆ ಅಷ್ಟು ಚಳಿ ಅಂತ ಅನಿಸೋದಿಲ್ಲ. ಹೊರಗಡೆ ಹೋದ್ರಷ್ಟೇ ಚಳಿ ಅಂತ ಅನಿಸೋದು. ಆದರೆ ಬಿಸಿಲುಗಾಲ ಬಂದುಬಿಟ್ರೆ, ಬೇಸಿಗೆಗಾಲ ಬಂದುಬಿಟ್ರೆ ನಿಜವಾಗ್ಲೂ ಇರೋಕ್ಕಾಗೋದಿಲ್ಲ. ಚಳಿ ಎಷ್ಟು ತಡ್ಕೋತೀವೋ ಬಿಸಿಲನ್ನ ಅಷ್ಟು ತಡ್ಕೊಳಕ್ಕಾಗೋದಿಲ್ಲ. ಏಕೆಂತಂದರೆ ಕೆಲವರು ಬಿಸಿಲಿಗೆ ಇದಾಗ್ತಾರೆ, ಅವ್ರಿಗೆ ಅಡ್ಜಸ್ಟ್ ಆಗೋದಿಲ್ಲ ಬಿಸಿಲು. ನನಗೂ ಹಾಗೇ ಬಿಸಿಲು ನನಗೆ ಅಡ್ಜಸ್ಟ್ ಆಗೋದಿಲ್ಲ. ನನಗೆ ಚಳಿ ಎಷ್ಟೇ ಇರಲಿ, ಮಳೆ ಎಷ್ಟೇ ಹುಯ್ತಿರಲಿ, ಅದನ್ನೆಲ್ಲ ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ನಾನು ಡೈಲಿ ಮಳೆ ಬರ್ತಿರಲಿಲ್ಲ, ಡೈಲಿ ಚಳಿ ಇರಲಿ, ಅದನ್ನೆಲ್ಲ ನನಗೆ ಅಭ್ಯಾಸ ಆಗಿದೆ. ಅಂದರೆ ಬಿಸಿಲು ಮಾತ್ರ ನಿಜವಾಗ್ಲೂ ನಂಗೆ ತಡ್ಕೊಳಕ್ಕಾಗೋದಿಲ್ಲ. ಸ್ವಲ್ಪ ಸೆಕೆ ಆದ್ರೂ ನೈಟೆಲ್ಲ ನಂಗೆ ನಿದ್ದೆ ಬರೋದಿಲ್ಲ. ಈ ಥರ ಒಂದು ಪ್ರಾಬ್ಲಮ್ ನನಗಿದೆ. ನನ್ನ ಥರನೇ ಎಲ್ರಿಗೂ ಇದೆ ಅಂತ ನಾನು ಅಂದ್ಕೋತೀನಿ. ಈ ವರ್ಷ ಎಷ್ಟು ಚಳಿ ಇದೆಯೋ ಅಷ್ಟೇ ಬಿಸಿಲು ಕೂಡ ಇದೆ. ಮತ್ತು ಗುರುವಾರ ಇವತ್ತು ಬೆಳಗ್ಗೆ ನಾನು ಸ್ವಲ್ಪ ಲೇಟಾಗಿದೆ. ಏಕೆಂತಂದರೆ 2 ದಿವಸದಿಂದ ತುಂಬಾ ಸುಸ್ತಾಗಿತ್ತು ನನಗೆ. ಹೊರ್ಗಡೆ ಎಲ್ಲೋ ಹೋಗಿದ್ದಂಥದ್ದು, ಅಲ್ಲೂ ಸ್ವಲ್ಪ ಕೆಲಸ ಜಾಸ್ತಿ ನನಗೆ. ಎಲ್ಲೇ ಹೋದ್ರೂ ಕೆಲಸಗಳು ಮಾತ್ರ ನಮ್ಮನ್ನು ಬಿಡೋದಿಲ್ಲ. ಹೆಣ್ಮಕ್ಳಿಗೆ ಎಲ್ಲೇ ಇದ್ರೂ, ಮನೇಲಿದ್ರೂ ಇಲ್ಲ ಹೊರಗಡೆ ಎಲ್ಲೇ ಹೋದ್ರೂ ಕೆಲಸ ಕಾರ್ಯ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ? ನಾನು ಮನೆಯಲ್ಲೇ ಪೂಜೆ ಮುಗಿಸ್ಕೊಂಡು ನಾನು ಇದಕ್ಕೆ ಬಂದೆ, ಹೊನ್ನವ ಮಠಕ್ಕೆ ಬಂದೆ. ಇವತ್ತು ನನಗೆ ಬರಬೇಕು ಅಂತ ಅನ್ನಿಸ್ತು. ಯಾಕೆಂತಂದರೆ ಹೋದ ವಾರ ನಾನು ಯಾವ ರಾಯರ ಮಠಕ್ಕೆ ಹೋಗೋಕ್ಕಾಗಿರ್ಲಿವಲ್ಲ ಸಂಕ್ರಾಂತಿ ಹಬ್ಬದ ದಿವಸ. ಹಾಗಾಗಿ ಇವತ್ತು ಬೇಗನೆ ಬಂದೆ. ಅಂದರೆ ಬೇಗನೆ ಪೂಜೆ ಆಯಿತು. 5 ಗಂಟೆಗೆಲ್ಲ ಪೂಜೆ ಮುಗಿಸ್ಕೊಂಡೆ. 5:20ಕ್ಕೆ ಮನೆ ಬಿಟ್ಟೆ. ನಾನು ಬಸ್ ಸ್ಟಾಪಿಗೆ ಬರ್ತಿದ್ದಂಗೆ ಬಸ್ಸು ಬರ್ತು ನನಗೆ. ಆ ಬಸ್ ಹತ್ಕೊಂಡೆ. ಮತ್ತು ಅಲ್ಲಿ ಬಸ್ಸು ಇಳಿತಿದ್ದಂಗೆ ಆಟೋ ಫುಲ್ಲು ಎಲ್ಲ ರಶ್ ಆಗಿತ್ತು. ಆಟೋನೂ ಅಷ್ಟೇ ಓಡ್ತಿತ್ತು. ಹಂಗಾಗಿ ಇವತ್ತು ಬೇಗ ಹೋಗಿ ಬೇಗ ಬಂದಿದ್ದೀನಿ ಮನೆಗೆ. 8 ಗಂಟೆ ಒಳಗಡೆ ಎಲ್ಲ ಮನೆಗೆ ಬಂದುಬಿಟ್ಟೆ ನಾನು. 7:45 8 ಗಂಟೆಗೆಲ್ಲ ಮನೆಗೆ ಬಂದೆ. ಇವತ್ತು ಅಷ್ಟೇ ಬೇಗ ಪೂಜೆ ಆಯಿತು, ಬೇಗ ರಾಯರ ದರ್ಶನವೂ ಆಯಿತು. ನೋಡಿ, ಇನ್ನೂ ಹಾಲು ಮೊಸರು ಪ್ಯಾಕೆಟೆಲ್ಲ ಇಲ್ಲೇ ಇಟ್ಟಿದ್ದಾರೆ. ಇನ್ನೂ ಪೂಜೆನೂ ಏನು ಶುರು ಮಾಡ್ಕೊಂಡಿರಲಿಲ್ಲ. ಇನ್ನು ಯಾರಲ್ಲಿ ಅರ್ಚಕರು ಸಹ ಕಾಣಿಸ್ತಿರ್ಲಿಲ್ಲ, ಮಂತ್ರಾಕ್ಷತೆ ಕೊಡ್ತಿದ್ರು ಅಷ್ಟೇ. ನನ್ನ ಮನಸ್ಸಲ್ಲಿ ಏನೋ ಒಂದು ಕೊರಿತಾ ಇರುತ್ತೆ. ಏಕೆಂತಂದರೆ ಗುರುವಾರ ಬೆಳಗ್ಗೆನೇ ಎಷ್ಟೊಂದು ಜನ ಹೊರಗಡೆಯಿಂದ ಬರ್ತಿರ್ತಾರೆ. ಆದರೆ ಗುರುವಾರ ಒಂದು ದಿವಸ ಬೇಗ ಪೂಜೆ ಮುಗಿಸ್ಬಿಟ್ರೆ ತಂದೆ ದರ್ಶನ ಮಾಡ್ಕೊಂಡು ಎಲ್ಲರೂ ಹೋಗ್ತಾರಲ್ಲ ಅನ್ನೋದೊಂದು ನನಗೆ ಆಸೆ ನನಗೆ. ಏಕೆಂತಂದರೆ ಈಗ ನಾವು ಮಿನಿ ಮಂತ್ರಾಲಯಕ್ಕೆ ಹೋದರೆ ನಾವು ಎಷ್ಟೊತ್ತಿಗೆ ಹೋಗಲಿ 5:15ಗೆ ಬಾಗಿಲು ತೆಗೆಯುವಂಥದ್ದು. 5:15ಗೆಲ್ಲ ಓಪನ್ ಮಾಡಿಬಿಡ್ತಾರೆ. ಅಷ್ಟೊತ್ತಿಗೆ ಅಭಿಷೇಕ ಇದ್ದರೂ ಪೂಜೆ ಇದ್ದರೂ ಏನೇ ಇದ್ರೂ 5:15 5:45 ಒಳಗಡೆ ಮುಗಿಸ್ಬಿಡ್ತಾರೆ ಅಲ್ಲಿ. ನಂತರ ದರ್ಶನಕ್ಕೆ ಅಲ್ಲಿ ಗೇಟ್ ಓಪನ್ ಮಾಡೋಂಥದ್ದು. ಅದೇ ರೀತಿ ಇಲ್ಲೂ ಸಹ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಏಕೆಂತಂದರೆ ಅಲ್ಲಿ ವ್ಯವಸ್ಥೆ ಹೇಗಿದೆಯೋ ಏನೋ ನನಗಂತೂ ಗೊತ್ತಿಲ್ಲ. ಏನೋ ನನ್ನ ಮನಸ್ಸಿಗೆ ಆ ಥರ ಅನ್ನಿಸ್ತು ಅದಕ್ಕೆ. ಏಕೆಂತಂದರೆ ದೇವ್ರಿಗೆ ಎಲ್ಲ
ಅಭಿಷೇಕ ಮಾಡಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ಮೇಲೆ ದೇವ್ರ ದರ್ಶನ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಇವಾಗ ನಾನು ತೋರಿಸಿದ್ನಲ್ಲ ಅದು ನಿನ್ನೆ ಪೂಜೆ ಮಾಡಿದ್ದಂಥದ್ದು. ನಾವು ಹಾಗೆ ಬಂದು ನೋಡೋದಕ್ಕೂ ಪೂಜೆ ಆದಮೇಲೆ ತಂದೆ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಅಲ್ಲ. ಹಾಗಾಗಿ ನನ್ನ ಮನಸ್ಸಿನಲ್ಲಿ ಇದೊಂದು ಗೊಂದಲ ಯಾವಾಗಲೂ ಅಷ್ಟೇ ಕಾಡ್ತಾ ಇತ್ತು ನನಗೆ. ಏಕೆಂತಂದರೆ ಇಲ್ಲಿಂತಲ್ಲ, ನಮ್ಮನೆ ಹತ್ರ ಇರೋ ರಾಯರ ಮಠನೂ ಅಷ್ಟೇ, ಇಲ್ಲಾದರೂ ಬಾಗಿಲು ಓಪನ್ ಮಾಡಿರ್ತಾರೆ, ಹೋಗಿ ದೀಪ ಧೂಪ ಅನ್ನೋದು ಬೆಳಗ್ಬಿಟ್ಟು ಬರ್ತೀವಿ ಹೊನ್ನವ ಮಠದಲ್ಲಿ. ಇಲ್ಲಿ ನಮ್ಮನೆ ಹತ್ರ ಇರೋ ರಾಯರ ಮಠ ಅವರು ಬೀಗನೇ ಓಪನ್ ಮಾಡೋದಿಲ್ಲ. 7:15 7:15 ಈ ಥರ ನಾವು ಬೇಗ ಹೋದ್ರೂ ಸುಮ್ಮನೆ ವೇಸ್ಟು, ಅಲ್ಲಿ ಕೂತಿರಬೇಕು. ಹಾಗಾಗಿ ನಾನೇನು ಮಾಡ್ತೀನಿ, 7:15ಗೆ ಹೋಗ್ತೀನಿ. ನಾನು 7:15ಗೆ ಹೋಗಿ ಬರೋದಾದರೆ ನನಗೆ ತುಂಬ ಕಷ್ಟ ಆಗುತ್ತೆ. ಅಲ್ಲಿ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ ತಿರ್ಗಾ ನಾನು ಮನೆಗೆ ಬಂದು ಮಕ್ಳನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ತಿರ್ಗಾ ನಾನು ಕೆಲ್ಸಕ್ಕೆ ಹೋಗೋದು ಅಂತಂದರೆ ಜಾಸ್ತಿ ಟೈಮ್ ಆಗೋಗುತ್ತೆ. ಹಂಗಾಗಿ ನಾನು ಜಾಸ್ತಿ ಅಲ್ಲಿಗೆ ಹೋಗೋದಿಲ್ಲ. ಸಂಜೆ ಟೈಮ್ ಹೋಗ್ತೀನಿ. ಇಲ್ಲಿ ಹೊನ್ನವ ಮಠಕ್ಕೆ ಬರ್ತೀನಿ ನಾನು. ಯಾಕೆ ಅಂತಂದರೆ ಬೇಗ ಬಂದು ನಾವು ಬೇಗ ಹೋಗ್ಬೋದು. ಅಲ್ಲಿ ಪೂಜೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಡೋರ್ ಓಪನ್ ಮಾಡಿರ್ತಾರಲ್ಲ, ಹಂಗಾಗಿ ದರ್ಶನ ಮಾಡ್ಕೊಂಡಾದರೂ ಪ್ರದಕ್ಷಿಣೆ ಹಾಕ್ಬಿಟ್ಟು ಹೋಗ್ಬೋದಲ್ಲ ಅಂದ್ಬಿಟ್ಟು ನಾನು ಅಲ್ಲಿಗೆ ಜಾಸ್ತಿ ಹೋಗ್ತಾ ಇದ್ದೀನಿ. ನಾನು ಮನೆ ಹತ್ರ ಇರೋವಂಥದ್ದಕ್ಕೆ ಹೋದರೆ ಸ್ವಲ್ಪ ಟೈಮ್ ನನಗೆ ಅಡ್ಜಸ್ಟ್ ಆಗೋದಿಲ್ಲ. ಎರಡೆರಡು ಸತಿ ಮನೆಗೆ ಬರೋದು, ತಿರ್ಗಾ ವಾಪಸ್ ಹೋಗೋದು, ಈ ಥರ ಎಲ್ಲ ಮಾಡಬೇಕಾಗುತ್ತೆ. ಹಂಗಾಗಿ ನಾನು ಜಾಸ್ತಿ ಇಲ್ಲಿಗೆ ಬರ್ತಾಯಿದ್ದೀನಿ. ಅಂದರೆ ಇಲ್ಲಿಗೆ ಬಂದರೆ ಹೊನ್ನವ ಮಠಕ್ಕೆ ಬಂದರೆ ಏನೋ ಒಂಥರ ಸಮಾಧಾನ, ಏನೋ ಖುಷಿ ನನಗೆ. ಅಲ್ಲಿ ಎಂತೆಂಥ ಜನಗಳು ಬರ್ತಾರೆ ಅಂದರೆ, ಇವತ್ತೊಬ್ಬರು ಬಂದಿದ್ದರು ವೀಲ್ ಚೇರ್ನಲ್ಲಿ ಬಂದಿದ್ದಂಥದ್ದು. ಅಲ್ಲಿ ಇವಾಗ ಸ್ವಲ್ಪ ಕೆಲಸ ಎಲ್ಲ ನಡೀತಿದೆ, ಕನ್ಸ್ಟ್ರಕ್ಷನ್ ನಡೀತಿದೆ ಅಲ್ಲಿ. ಹಂಗಾಗಿ ಒಬ್ಬ ವ್ಯಕ್ತಿ ವೀಲ್ ಚೇರ್ನಲ್ಲಿ ಬಂದಿದ್ದು. ಅಂದರೆ ನಾವು ಒಳಗಡೆ ಹೋಗ್ಬೇಕಾದ್ರೇ ಆ ವ್ಯಕ್ತಿ ಆಲ್ರೆಡಿ ಅಲ್ಲಿ ಮುಂದೆಗಡೆ ನಿಂತಿದ್ರು. ಅವ್ರ ಜೊತೆ ಯಾರಿದ್ರೋ ಯಾರೋ ಗೊತ್ತಿಲ್ಲ, ಸ್ವಲ್ಪ ಜನದಿದ್ರಲ್ಲಿ ನಾವು ಬೇಗ ಹೋಗಿ ಬರಬೇಕಲ್ಲ ಅಂದ್ಬಿಟ್ಟು ನಾವು ಹೊರಟ್ವಿ. ಅವ್ರು ಅಲ್ಲೇ ನಿಂತಿದ್ರು. ಯಾರು ಎತ್ಕೊಂಡು ಹೋಗೋರು ಇಲ್ವಲ್ಲ, ವೀಲ್ ಚೇರ್ ಸಮೇತ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅಲ್ಲಿ ಬೇರೆ ಸಾರ್ವೆಗಳೆಲ್ಲ ಹಾಕಿದ್ದಾರೆ, ಕನ್ಸ್ಟ್ರಕ್ಷನ್ ನಡೀತಿದೆ, ಕೆಲಸ ನಡೀತಿದೆಯಲ್ಲ, ಅಲ್ಲಿ ಒಳಗಡೆ ಡೈರೆಕ್ಟಾಗಿ ಹೋಗೋಕ್ಕೂ ಆಗೋದಿಲ್ಲ ಅವರು. ಮತ್ತು ಮೆಟ್ಲಿದೆ, ಯಾರ ಸಹಾಯ ಏನಾದರೂ ಬೇಕು, ಗಂಡಸರೇ ಆಗಬೇಕು ಅವ್ರನ್ನ ಆ ಥರ ಎತ್ಕೊಂಡು ಹೋಗ್ಬೇಕು ಅಂತಂದರೆ. ಮತ್ತು ನಾವು ಸ್ವಲ್ಪ ನೋಡಿದೆ, ಅಲ್ಲಿ ಯಾರಾದರೂ ಇದ್ದಾರ ಪಾಪ ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ಅಂತ. ಯಾರೋ ಜೆಂಟ್ಸು ಬಂದು ಅವ್ರನ್ನ ಅಲ್ಲಿಗೆ ಎತ್ಕೊಂಡು ಹೋದರು. ಮತ್ತು ಒಳಗಡೆ ಹೋದ್ರು ಅವ್ರಿಗೆ ಅಲ್ಲಿ ಕಷ್ಟ ಆಗುತ್ತೆ. ಯಾಕೆಂತಂದರೆ ಬೇರೆ ಜನಕ್ಕೂ ಕಷ್ಟ ಆಗುತ್ತೆ, ಮತ್ತು ಇವ್ರಿಗೂ ಕಷ್ಟ ಆಗುತ್ತೆ. ವೀಲ್ ಚೇರು ಅಂತಂದರೆ 3 ಜನ ಇಬ್ಬರು ನಿಂತ್ಕೊಳ್ಳೋ ಅಂಥ ಜಾಗದಲ್ಲಿ ಅವರು ಇರಬೇಕಲ್ವ, ಅವ್ರಿಗೂ ಸಮಸ್ಯೆ ಆಗುತ್ತೆ. ಮತ್ತು ಬಂದಿರೋರ್ಗೂ ಅಷ್ಟೇ ಪ್ರದಕ್ಷಿಣೆ ಹಾಕೋದಕ್ಕಾಗಲಿ ಇನ್ನೊಂದಕ್ಕಾಗಲಿ ಸಮಸ್ಯೆ ಆಗುತ್ತೆ. ಈಗ ಪ್ರದಕ್ಷಿಣೆ ಹಾಕ್ಬೇಕು ಅಂದ್ರೂ ಎಷ್ಟು ಜನ ಇರ್ತಾರೆ, ಎಷ್ಟು ಇದು ದೀಪದ್ದು ಟಿಕೆಟ್ಗೆಲ್ಲ ಕ್ಯೂ ಇರುತ್ತೆ. ಅಲ್ಲೆಲ್ಲ ಇವಾಗ ಸಾರ್ವೆಗಳು ಹಾಕಿದ್ದಾರೆ, ಅಲ್ಲೆಲ್ಲ ಹೋಗೋದಕ್ಕೂ ಆಗ್ತಿಲ್ಲ. ಅಂದರೆ ಜನ ಇವಾಗ ಜಾಸ್ತಿ ಒಳಗಡೆ ತಗೋತಾ ಇಲ್ಲ, ಜನ ಹೋಗೋಕ್ಕಾಗ್ತಿಲ್ಲ, ಜಾಗ ಇಲ್ಲ. ಅಂಥದ್ರಲ್ಲಿ ಪಾಪ ಈ ವ್ಯಕ್ತಿ ಏನೊಂದು ಭರವಸೆ ಇಟ್ಕೊಂಡು ಬಂದಿದ್ದರು, ಏನೋ ನನಗೆ ಒಳ್ಳೇದಾಗ್ಬೋದು, ನನ್ನ ತಂದೆ ರಾಯರು ನನಗೆ ಒಳ್ಳೇದು ಮಾಡ್ಬೋದೇನೋ ಅನ್ನೋ ಭರವಸೆಯಲ್ಲಿ. ಅದು ಬೆಳಗ್ಗೆ ಇವತ್ತು ನಾವು ಹೋಗಿದ್ದು ಇಷ್ಟು ಬೇಗ ಹೋದ್ವಿ ಅಂತಂದರೆ 6:15ಗೆಲ್ಲ ದೇವಸ್ಥಾನಕ್ಕೆ ಹೊರಟೋದ್ವಿ ನಾವು. ಅಷ್ಟೊತ್ತಿಗೆ ಆ ವ್ಯಕ್ತಿ ಬಂದಿದ್ದಂಥದ್ದು. ನಾನು ಕೇಳ್ಕೊಂಡಿದ್ದೆ ಅಷ್ಟು, ಭಗವಂತ ಈ ವ್ಯಕ್ತಿ ಎಲ್ಲಿಂದ ಬಂದಿದ್ದಾರೆ ಅಂತ ಗೊತ್ತಿಲ್ಲ, ಈ ಸ್ಥಿತಿನಲ್ಲಿ ಬಂದಿದ್ದಾರೆ, ಜಾಗನೂ ಇಲ್ಲ ಇಲ್ಲಿ, ಅವರು ವೀಲ್ ಚೇರ್ ಇಟ್ಕೊಂಡು ದೇವ್ರ ಮುಂದೆ ನಿಂತ್ಕೊಳ್ಳೋದಕ್ಕೂ ಜಾಗ ಇಲ್ಲ, ಅಂಥ ಸ್ಥಿತಿಲಿ ಅವ್ರು ಬಂದಿದ್ದಾರೆ ಅಂದರೆ ಅವ್ರ ಮನಸ್ಸಿನಲ್ಲಿ ಏನೊಂದು ನೋವಿರಬೇಕು. ಆ ನೋವನ್ನೆಲ್ಲ ನೀನು ದೂರ ಮಾಡು ತಂದೆ ಅಂತ ನಾನು ಮನಸ್ಪೂರ್ವಕವಾಗಿ ನಾನು ಕೇಳ್ಕೊಂಡಿದ್ದಂಥದ್ದು. ಏಕೆಂತಂದರೆ ಒಬ್ಬೊಬ್ಬರು ಮನಸ್ಸಲ್ಲಿ ಒಂದೊಂದು ಆಸೆ ಅನ್ನೋದಿರುತ್ತೆ ಅಲ್ವಾ. ಈಗ ಏನೋ ಮನಸ್ಸಲ್ಲಿ ಇಟ್ಕೊಂಡು ಅಳ್ತಾ ಇರ್ತಾರೆ. ಅವ್ರ ಮನೆ ಪರಿಸ್ಥಿತಿ ಆಗಿರ್ಬೋದು, ಆರೋಗ್ಯ ಸ್ಥಿತಿ ಆಗಿರ್ಬೋದು, ಹಣಕಾಸಾಗಿರ್ಬೋದು, ಪ್ರತಿಯೊಂದಕ್ಕೂ ರಾಯರ ಮುಂದೆ ನಾವು ಬೇಡಿಕೆ ಅನ್ನೋದಿರ್ತೀವಿ. ಏನಕ್ಕೋಸ್ಕರ ಅಷ್ಟೊಂದು ಜನ ಹೋಗ್ತಾರಲ್ವ. ನಾನು ಬೆಳಗ್ಗೆ ಎಷ್ಟೊತ್ತಿಗೆ 5:15 5:15 ನಾನು ಮನೆ ಬಿಟ್ಟು ಹೋಗಬೇಕು ಅಂದರೆ ಇವಾಗಿನ ಚಳಿನಲ್ಲಿ ತುಂಬಾ ಕಷ್ಟ ಇದೆ. ನಾನು 2 ಬಸ್ ಹತ್ಕೊಂಡು ಹೋಗಬೇಕು. ಕೆಲವರಂತೂ ತುಂಬ ದೂರದಿಂದ ಬರ್ತಾರೆ, ಗಾಡಿನಲ್ಲಿ ಬರೋರ್ಗಂತೂ ತುಂಬಾ ಚಳಿ. ನಾವಂತೂ ಬಸ್ಸಲ್ಲಿ ಹೋಗ್ತೀವಲ್ವ, ಸ್ವಲ್ಪ ಪರವಾಗಿಲ್ಲ. ಆದರೆ ಗಾಡಿನಲ್ಲಿ ಬರೋಂಥವ್ರಿಗೆ ಎಷ್ಟು ಚಳಿ ಆಗುತ್ತೆ. ನಾನು ನೆನೆಸ್ಕೋತೀನಿ, ಅಪ್ಪ ಭಗವಂತ ಯಾರ್ಯಾರು ಕಷ್ಟಪಟ್ಕೊಂಡು ನಿನ್ನ ಹತ್ರ ಬರ್ತಿದ್ದಾರೋ ಅವ್ರಿಗೆಲ್ಲ ನೀನು ಒಳ್ಳೇದು ಮಾಡಬೇಕು ತಂದೆ. ನೋಡೋ ವ್ಯಕ್ತಿ ವೀಲ್ ಚೇರ್ನಲ್ಲಿ ಬಂದಿದ್ದಾರೆ, ಅಲ್ಲಿ ಒಳಗಡೆ ಬರೋದಕ್ಕೂ ಆಗ್ತಿಲ್ಲ, ಬೇರೆಯವ್ರ ಸಹಾಯ ಬೇಕು. ಅಂಥದ್ರಲ್ಲಿ ಆ ವ್ಯಕ್ತಿ ಬರ್ತಿದ್ದಾರೆ ಅಂತಂದರೆ ನೀನು ಒಳ್ಳೇದು ಮಾಡ್ತೀಯ ಅನ್ನೋ ಭರವಸೆಯಲ್ಲಲ್ವ ತಂದೆಯವ್ರು ಬರ್ತಿರೋದು ಅಂತ ನಾನು ಮನಸ್ಪೂರ್ವಕವಾಗಿ ಆ ವ್ಯಕ್ತಿಗೆ ಒಳ್ಳೇದು ಮಾಡಲಿ ಭಗವಂತ. ಆ ವ್ಯಕ್ತಿ ಅಂತಲ್ಲ, ಯಾರ್ಯಾರು ಕಷ್ಟಪಡ್ತಿದ್ದಾರೋ ಅವ್ರಿಗೆಲ್ಲ ನೀನು ಒಳ್ಳೇದು ಮಾಡಬೇಕು, ಅವ್ರಿಗೆಲ್ಲ ನೀನು ಅನುಗ್ರಹ ಮಾಡಬೇಕು. ನಿನ್ನನ್ನು ಯಾರು ನೋಯಿಸ್ತಾರೋ ನಿಂದಿಸ್ತಾರೋ ಅವ್ರನ್ನ ನೀನು ಒಳ್ಳೆ ಬುದ್ಧಿ ಕೊಟ್ಟು ನೀನು ಮಟ್ಟಕ್ಕೆ ಬರೋ ಥರ ನೀನು ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಏಕೆ ಅಂತಂದರೆ
ರಾಯರು ಅಂತಂದ್ರೇ ಒಂದು ಪವರ್, ಒಂದು ಶಕ್ತಿ. ನಾವೆಲ್ಲೋ ಹೊರಗಡೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ರಾಯರು ಫೋಟೋ ನೋಡಿಬಿಟ್ರೆ ನನಗೆ ಎಲ್ಲೆಲ್ಲಿದು ಆನಂದ ಬರುತ್ತೆ. ಮತ್ತು ರಾಯರದ್ದು ಸಾಂಗ್ ಯಾರಾರ ಮೊಬೈಲಲ್ಲಿ ಹಾಕ್ಬಿಡ್ತು ಅಂತಂದರೆ ನನ್ನ ರಾಯರು ಇಲ್ಲೇ ಇದ್ದಾರೆ, ಎಲ್ಲೋ ನನ್ನ ಸುತ್ತಮುತ್ತನೇ ಇದ್ದಾರೆ ಅಂತ ಅನಿಸುತ್ತೆ. ಹೊರಗಡೆ ಎಲ್ಲೋ ಹೋಗ್ಬೇಕಾದ್ರೆ ಒಂದು ಹಸು ಬಂದರೂ ಅಷ್ಟೇ, ಯಾರ ವಯಸ್ಸಾಗಿರೋರು ಕಾವಿ ಬಟ್ಟೆ ಹಾಕೊಂಡ್ಬಂದ್ರು ಅಷ್ಟೇ, ನನ್ನ ತಂದೆ ನನ್ನ ಜೊತೆನೇ ಎಲ್ಲೋ ಇದ್ದಾರೆ, ಇಲ್ಲೇ ಎಲ್ಲೋ ನನ್ನ ಜೊತೆ ಸುತ್ತಮುತ್ತ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ಏಕೆಂತಂದರೆ ನಾವು ದೇವ್ರನ್ನ ಎಷ್ಟು ನಂಬುತ್ತೀವೋ ಅಷ್ಟು ನಮ್ಮ ಜೀವನದ ಮೇಲೆ ಒಂದು ನಂಬಿಕೆ ಅನ್ನೋದು ಇಟ್ಟಿರ್ತೀವಿ. ಏಕೆಂತಂದರೆ ನಮ್ಗೆ ಒಳ್ಳೇದಾಗಬೇಕು ಅಂತ ಎಷ್ಟು ನಾವು ಹಂಬಲಿಸ್ತಾ ಇರ್ತೀವೋ ಅಷ್ಟನ್ನೇ ನಾವು ದೇವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡೋಂಥದ್ದು. ಅಂಥವ್ರಿಗೆಲ್ರಿಗೂ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ. ಇವತ್ತು ಕಷ್ಟ ಇದೆ ಅಂತಂದರೆ ನಾಳೆ ಅದೇ ಕಷ್ಟ ನಿಮ್ಮ ಜೊತೆಲಿರೋದಿಲ್ಲ. ಒಂದು ದಿವಸ ಸುಖ ಕೊಡ್ತಾರೆ, ಒಂದು ದಿವಸ ಕಷ್ಟ ಅನ್ನೋದು ಕೊಟ್ಟೆ ಕೊಡ್ತಾರೆ. ಏಕೆ ಅಂತಂದರೆ ಮನುಷ್ಯ ಇದನ್ನೆಲ್ಲ ತಡ್ಕೊತಾನೆ ಅಂತ ಅಂದ್ಬಿಟ್ಟೆ ಕಷ್ಟ ಅನ್ನೋದು ಕೊಡೋದು. ಈಗ ಒಂದು ಪ್ರಾಣಿ ಪಕ್ಷಿಗಾಗಲಿ ಏನಕ್ಕಾಗಲಿ ಅವ್ರಿಗೆಲ್ಲ ಮರ ಗಿಡಗಳಿಗಾಗಲಿ ಅವಕ್ಕೆಲ್ಲ ಕಷ್ಟ ಕೊಡ್ತಾರಾ? ಖಂಡಿತ ಕೊಡೋದಿಲ್ಲ. ಅವರಿಗೆ ಗೊತ್ತಾಗೋದಿಲ್ಲ, ನೋವು ಗೊತ್ತಾಗೋದಿಲ್ಲ, ಕೊಡೋದಿಲ್ಲ. ಹಂಗಾಗಿ ಕೆಲವರಂತೂ ಪ್ರಾಣಿಗಳು ಮನೆ ಬಾಗ್ಲಿಗೆ ಹೋದರೆ ಒಂದು ತುತ್ತು ಅನ್ನ ಹಾಕೋದಿಲ್ಲ. ನಾನು ನೋಡ್ತೀನಿ ಪ್ರಾಣಿಗಳು ಅಂತಂದರೆ ನಾಯಿಗಳಾಗಿರ್ಬೋದು, ಇಲ್ಲ ಒಂದು ಹಸು ಬಂದ್ರೆ ಆಗಿರ್ಬೋದು, ಇಲ್ಲ ಒಂದು ಅಕ್ಕಿ ಪಕ್ಷಿಗೆ ಒಂದಿಷ್ಟು ಅಕ್ಕಿ ನುಚ್ಚಾಕಿದ್ರು ಆಗುತ್ತೆ. ಕೆಲವು ಜನ ಅದೆಲ್ಲ ಏನು ಮಾಡೋದಿಲ್ಲ. ಮನೆ ಬಾಗ್ಲಿಗೆ ನಾಯಿಗಳು ಹೋದರೆ ಒಂದು ತುತ್ತು ಅನ್ನ ಹಾಕಿ, ನಿಮಗೆ ಪುಣ್ಯ ಅನ್ನೋದು ಬರುತ್ತೆ. ಆ ನಾಯಿಗಳನ್ನಂತೂ ಹೊಡೆದು ಓಡಿಸ್ತಾರೆ. ಅದೇನು ಒತ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಇರುವಾಗ ನಂದು ಅಷ್ಟೇ, ಹೋಗ್ಬೇಕಾದ್ರೆ ನಂದು ಅನ್ನೋದು ಎಲ್ಲನೂ ಸಹ ಬಿಟ್ಟು ನಾವು ಹೋಗಬೇಕು. ಅಂಥ ಸ್ಥಿತಿಗೆ ಏನಕ್ಕೋಸ್ಕರ ಈ ಥರ ಮಾಡ್ತೀರ? ನಾವು ಅನ್ನಕ್ಕೋಸ್ಕರ ಯಾರ ಮುಂದೆನೋ ನಾವು ಕಾಯ್ತಾ ಇರ್ತೀವಿ ಅಲ್ವಾ? ಅದೇ ರೀತಿ ಒಂದು ಪ್ರಾಣಿಗಳು ಮನೆ ಹತ್ರ ಬಂದಾಗ ಅವಕ್ಕೇನಾದರೂ ಸ್ವಲ್ಪ ಕೊಡಿ. ಒಂದು ಇಡೀ ಅನ್ನ ಕೊಟ್ಬಿಟ್ರೆ ನಮ್ಮ ಗಂಟು ಏನೂ ಕರ್ಗೋಗೋದಿಲ್ಲ, ಮುಳುಗೋಗೋದಿಲ್ಲ. ದೇವರು ನಾವು ಒಂದು ಕೈಲಿ ಕೊಟ್ಟರೆ ಇನ್ನೊಂದು ಕೈಲಿ ಭಗವಂತ ನಮಗೆ ಕೊಡ್ತಾನೆ ಅಂತ ನಾನು ಕೇಳ್ಕೊತೀನಿ. ಅವಕ್ಕೂ ಹಶ್ವಾಗಿರೋದಕ್ಕೆ ತಾನೇ ಮನೆ ಹತ್ರ ಬರೋದು, ಇಲ್ಲಾಂದರೆ ಬರ್ತಾವ? ಆ ನಾಯಿಗಳ್ಗೆ ಊಟ ಹಾಕ್ತೀರಾ? ಹೊಡೆದು ಓಡಿಸೋವಂಥ ಜನಗಳಿಗೆ ನಿಜವಾಗ್ಲೂ ಒಳ್ಳೇದಾಗುತ್ತಾ ಇವ್ರಿಗೆ ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ ಪ್ರಾಣಿಗಳನ್ನ ಪಕ್ಷಿಗಳನ್ನ ಹೊಡೆದ್ರೆ ಅವಕ್ಕೆ ನೋವು ಮಾಡಿದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ, ನಂಗೆ ತುಂಬಾ ಅಳು ಬರುತ್ತೆ ನನಗೆ. ಏಕೆ ಅಂತಂದರೆ ದೇವರು ಅವ್ರಿಗೆ ಕೊಟ್ಟಿರೋದು ಒಂದು ಶಾಪ ಅದು. ಬೇರೆಯವ್ರ ಮನೆ ಬಾಗ್ಲಿಗೆ ಹೋದರೆ ನೀನು ಓಡಿಸ್ಕೊ, ಅವ್ರು ಹಾಕಿದ್ರೆ ಅನ್ನ ತಿನ್ನು, ಇಲ್ಲಾಂದರೆ ಓಡಿಸ್ಕೊಂಡು ಬಾ ಅಂತಾನೆ ಒಂದು ಶಾಪ ಅನ್ನೋದು ಕೊಟ್ಬಿಟ್ಟಿದ್ದಾರೆ ಆ ಮೂಕ್ ಪ್ರಾಣಿಗೆ. ನಿಮ್ಗೆ ಸಾಧ್ಯವಾದರೆ ಒಂದು ತುತ್ತು ಅನ್ನ ಹಾಕಿ, ಇಲ್ಲ ಅಂತಂದರೆ ಅನ್ನ ಹಾಕೋದಿಕ್ಕೆ ಹೋಗ್ಬೇಡಿ. ಆ ಥರ ಕೈ ಕಾಲೆಲ್ಲ ಮುರಿದಾಕೋ ಥರ, ರಕ್ತ ಬರೋ ಥರ ದಯವಿಟ್ಟು ಹೊಡಿಬೇಡಿ. ನಿಮ್ಮ ಪಾಪದೊರೆನ ನೀವೇ ಒತ್ಕೋತಾ ಇರ್ತೀರ. ನಾಯಿ ಅಂತಂದ್ರೇ ನಾರಾಯಣ, ಕಾಲಭೈರವ, ಅವಕ್ಕೆ ನೀವು ಹೊಡಿತೀರಲ್ವ ಆವಾಗ ಒಂದು ಶಾಪ ಅನ್ನೋದು ಆಗ್ತವೆ. ಏನಂತ ಆಗ್ತವೆ ಅಂತಂದರೆ, ನನಗೆ ಈ ಥರ ರಕ್ತ ಬರೋ ಥರ ಹೊಡಿತೀಯಲ್ಲ, ನೀನು ಹೊರಗಡೆ ಹೋದಾಗ ಇದೇ ಥರ ಒಂದು ಸ್ಥಿತಿನಲ್ಲಿ ನೀನು ಕೆಟ್ಟದಾಗಲಿ ಅಂತಲೇ ಅವು ಶಾಪ ಆಗ್ತವೆ. ದಯವಿಟ್ಟು ಪ್ರಾಣಿಗಳಿಗೆ ಯಾವತ್ತೂ ಹೊಡಿಯೋದಕ್ಕೆ ಹೋಗಬೇಡಿ. ನಮ್ಗೆ ಒಳ್ಳೇದಾಗ್ತಿಲ್ಲ ಅಂತ ಕಣ್ಕಂಡು ದೇವ್ರಿಗೆಲ್ಲ ಹೋಗಿದ್ದೆ, ಕಣ್ಕಂಡು ದೇವ್ರ ಮುಂದೆಲ್ಲ ಕೂತ್ಕೊಂಡು ನಾವು ನೋವನ್ನೆಲ್ಲ ತೋರ್ಕೊತೀವಲ್ವ. ನಮ್ಮ ಹತ್ರ ಇರೋವಂಥ ಪ್ರಾಣಿ ಪಕ್ಷಿಗಾಗಿರ್ಬೋದು, ಇಲ್ಲ ಹಸ್ತಂಥವ್ರಿಗೆ ಅನ್ನ ಹಾಕಿದ್ರೆ ನಾವು ಮಾಡೋ ದಾನ ಧರ್ಮದಲ್ಲಿ ಭಗವಂತ ಇರ್ತಾನೆ. ನಾವು ಯಾವ ದೇವಸ್ಥಾನ ಗುಡಿ ಕಟ್ಟೆ ಹೋಗ್ಬೇಕಾಗಿಲ್ಲ. ಭಗವಂತ ನಾವು ಮಾಡೋ ಕೆಲಸದಲ್ಲಿ, ನಾವು ಮಾಡೋ ದಾನ ಧರ್ಮದಲ್ಲಿ ನಮ್ಮ ಮನಸ್ಸಿನಲ್ಲೇ ನಮ್ಮ ಜೊತೆಲೇ ಇರ್ತಾರೆ ಅಂತ ನಾನು ಹೇಳ್ತೀನಿ. ಏಕೆಂತಂದರೆ ನಾವು ಎಲ್ಲೆಲ್ಲೋ ಹೋಗಿ ದೇವ್ರನ್ನ ಕೇಳ್ಕೊಳ್ಳೋವಂಥದ್ದಲ್ಲ, ನಮ್ಮ ಜೊತೆಲೇ ಇರ್ತಾರೆ ಭಗವಂತ. ನಾವು ಮಾಡೋ ಕೆಲಸದಲ್ಲಿ, ನಾವು ಆಡೋ ಮಾತಿನಲ್ಲಿ, ಇದರಲ್ಲೆಲ್ಲ ಭಗವಂತ ಇರ್ತಾನೆ. ನಾವು ಎಲ್ಲಿ ಒಳ್ಳೇದನ್ನು ಬಯಸ್ತೀವೋ ಅಲ್ಲೇ ನಮಗೆ ಒಳ್ಳೇದು ಮಾಡ್ತಾರೆ. ನಮಗೆ ತುಂಬ ಕಷ್ಟ ಬಂದಿದೆ, ಆ ಕಷ್ಟನೇ ದೂರ ಆಗ್ತಿಲ್ಲ ಅಂತ ಕೆಲವರು ಹೇಳ್ತಾರಲ್ಲ ನೋಡಿ. ಇದೇ ಕಾರಣಕ್ಕೆ ನಾವು ಯಾವಾಗಾದರೂ ಯಾರಿಗಾದ್ರೂ ನೋವು ಮಾಡಿದರೆ, ಇಲ್ಲ ಮನಸ್ಸಿಗೆ ಬೇಜಾರು ಮಾಡಿದರೆ, ಅಷ್ಟಂಥವ್ರಿಗೆ ಅನ್ನ ಹಾಕಿಲ್ಲ ಅಂದರೆ ಆ ಟೈಮಲ್ಲಿ ಭಗವಂತ ಕಾಡ್ತಿರ್ತಾರೆ ಅಂತ ಇದಕ್ಕೆ ಕಾರಣಕ್ಕೆ ಹೇಳೋದು. ಅದಕ್ಕೆ ನಾವು ತಿನ್ನೋ ತುತ್ತಲ್ಲಿ ಒಂದು ತುತ್ತು ಅನ್ನ ದಾನ ಮಾಡಿದ್ರೆ ನಮ್ಮ ಕರ್ಮ ಎಲ್ಲ ದೂರ ಆಗುತ್ತೆ, ಕಳಿಯುತ್ತೆ ಅಂತ ಅದಕ್ಕೆ ಹೇಳೋದು. ಅನ್ನದಾನದಲ್ಲಿ ನಾವು ಮಾಡಿರೋಂಥ ಪಾಪ ಕರ್ಮ ಎಲ್ಲ ಕಳೆದೋಗುತ್ತೆ. ದೊಡ್ಡವ್ರು ಹೇಳಿಲ್ವಾ, ಮನಸ್ಸಿನಂತೆ ಮಾದೇವ ಅಂತ. ನಾವು ಮನಸ್ಸಿನಲ್ಲಿ ಏನು ಬಯಸ್ತೀವೋ ಜೀವನದಲ್ಲೂ ಅದೇ ಕೂಡ ಆಗ್ತಿರುತ್ತೆ. ಭಗವಂತ ಹೇಳ್ತಾರೆ, ನೀನು ಯಾರಿಗಾದ್ರೂ ದಾನ ಧರ್ಮ ಮಾಡಿದ್ರೆ, ಒಳ್ಳೇದು ಬಯಸಿದ್ರೆ ನಿನಗೂ ನಾನು ಒಳ್ಳೇದು ಮಾಡ್ತೀನಿ, ನೀನು ಕೇಳಿದಂಥ ವರ ಕೊಡ್ತೀನಿ ಅಂತ ದೇವತೆಗಳು ಹೇಳ್ತಾರೆ. ಇದನ್ನೆಲ್ಲ ನಾವು ಅರ್ತ್ಕೊಂಡು ಜೀವನ ಮಾಡಬೇಕೇ ಹೊರ್ತು ಸುಮ್ಮನೆ ಬೇರೆಯವ್ರಿಗೆ ನೋವು ಕೊಡೋದು, ಪ್ರಾಣಿ ಪಕ್ಷಿಗೆ ಹೊಡೆಯೋದು, ಅವು ಕೈಕಾಲು ಮುರಿದಾಕೋದು, ಈ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಕರ್ಮನ ನೀವೇ ಊಟ ಮಾಡಬೇಕಾಗುತ್ತೆ, ಯಾರು ಊಟ ಮಾಡೋದಕ್ಕೆ ಬರೋದಿಲ್ಲ. ಇವತ್ತು ಗುರುವಾರ, ನನ್ನ ತಂದೆ ವಾರ, ಮನಸ್ಸಿಗೆ ಬೇಜಾರು ಮಾಡ್ಕೋಬಾರ್ದು ಅಂತ ಅಂದ್ಕೊಂಡೆ. ಆದರೆ ಕೆಲವೊಂದು ಟೈಮಲ್ಲಿ ಈ ಥರ ಒಂದು ಬೇಜಾರು ಅನ್ನೋದು ಬಂದೇ ಬರುತ್ತೆ. ಯಾಕೆಂತಂದರೆ ಜನದ ಮಧ್ಯೆ ಬದುಕ್ತಾ ಇದ್ದೀವಲ್ಲ, ಹಂಗಾಗಿ ಇದನ್ನೆಲ್ಲ ನೋಡಲೇಬೇಕು, ಕೇಳಿಸ್ಕೊಳ್ಳಬೇಕು, ಏನು ಮಾಡೋಕ್ಕಾಗೋದಿಲ್ಲ. ಇವತ್ತು ಗುರುವಾರ, ರಾಯರ ವಾರ. ನಾನು ಬೆಳಗ್ಗೆ 3:30ಗೆ ಎದ್ದಿದ್ದಂಥದ್ದು, ಲೇಟಾಗಿ ಎದ್ದೆ. ಅಪ್ಪ ಇವತ್ತು ಆಗ್ತಿಲ್ಲ ತಂದೆ, ಸುಸ್ತಾಗ್ತಿದ್ದೆ. ನಾನು ಎದ್ದಿರೋದೇ 3:30ಗೆ ಎದ್ದಿದ್ದೀನಿ. ಬೇಗ ಪೂಜೆ ಆಗುತ್ತಾ, ಇಲ್ಲ ನಿನ್ನ ಮಠಕ್ಕೆ ಬರೋಕ್ಕಾಗುತ್ತೋ, ಎಲ್ಲ ನಿನ್ನ ಇಚ್ಛೆ ಭಗವಂತ. ಬೇಗ ಪೂಜೆ ಮಾಡಿದ್ರೆ ನಿನ್ನ ಮಠಕ್ಕೆ ನಾನು
ನಾನು ಬರ್ತೀನಿ ತಂದೆ ಅಂತ ಹಾಗ ಅಂದ್ಕೊಂಡೆ ಅಷ್ಟೇ. ನಾನು ಎದ್ದಿದ್ದೆ 3:30ಗೆ, ಆದರೆ 5 ಗಂಟೆಗೆಲ್ಲ ಪೂಜೆ ಆಗೋಯ್ತು. ನಾನು 5:20ಕ್ಕೆ ಮನೆ ಬಿಟ್ಟೆ. ಹೊನ್ನವ ಮಠಕ್ಕೆ ಹೋಗಿ ಇವತ್ತು 7:45 7:50ಕ್ಕೆಲ್ಲ ನಾನು ಮನೆಗೆ ಬಂದಿದ್ದಂಥದ್ದು. ನೋಡಿ ಅದಕ್ಕೆ ಹೇಳೋದು, ರಾಯರನ್ನ ನಾವು ಎಷ್ಟು ನಂಬ್ತೀವೋ, ಎಷ್ಟು ಆರಾಧಿಸ್ತೀವೋ, ರಾಯರನ್ನ ಮೊದಲದಾಗಿ ನಾವು ನಂಬಿಟ್ರೆ ನಮ್ಮ ಕೈಲಿ ಆಗೋದೇ ಇಲ್ಲ, ಮಾಡೋಕ್ಕೆ ಆಗೋದಿಲ್ಲ ಅಂತಂತ ಸೋತ್ಕೊಂಡಾಗಲೂ ಸಹ ರಾಯರು ನಿನ್ನ ಕೈಲಿ ಆಗುತ್ತೆ, ನೀನು ಮಾಡ್ತೀಯಾ, ನಿನಗೆ ಶಕ್ತಿ ಕೊಡ್ತೀನಿ ನಾನು ಅಂತ ನಮ್ಮ ಕೈಲಿ ಮಾಡಿಸೋ ಅಂಥದ್ದು ಕೆಲಸ ಇದೆಲ್ಲ. ನಾವು ಈ ಥರ ಬೇಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆದರೆ ಅಷ್ಟು ಬೇಗ ಹೇಗಾಯಿತು ಅನ್ನೋದನ್ನೇ ಗೊತ್ತಿಲ್ಲ. ರಾಯರು ಅದನ್ನೆಲ್ಲ ಮಾಡಿಸ್ತಾರೆ. ಮೊದಲದಾಗಿ ನಾವು ರಾಯರನ್ನ ನಂಬಿಟ್ರೆ ನಮ್ಮ ಕೈಲಿ ಆಗಲ್ಲ ಅನ್ನೋ ಕೆಲಸನೂ ಸಹ ನಮ್ಮ ಕೈಲೇ ಮಾಡಿ ತೋರಿಸೋ ಅಂಥದ್ದು ನನ್ನ ಅಪ್ಪ, ನನ್ನ ತಂದೆ. ನನಗೆ 2 ದಿವಸ ಫುಲ್ಲು ಸುಸ್ತಾಗಿದ್ದಂಥದ್ದು, ನನ್ನ ಕೈಲಿ ಆಗ್ತಾನೆ ಇರಲಿಲ್ಲ. 3 ಗಂಟೆಗೆ ಎದ್ದೆ, ಆದರೂ ಎದ್ದೊಳಕ್ಕಾಗ್ದಿರ ತಿರ್ಗಾ ಮಲ್ಕೊಂಡು ನಾನು 3:15ಗೆ ಎದ್ದಿದ್ದಂಥದ್ದು. ಹಾಗೆ ಲೇಟಾಗಿ ಎದ್ದರೂ ಸಹ ಇಷ್ಟು ಬೇಗ ಕೆಲಸ ಆಯಿತು, ಇಷ್ಟು ಬೇಗ ರಾಯರ ಮಠಕ್ಕೆ ಹೋಗಿ ಬರ್ತೀನಿ ಅಂತ ನಾನು ಅಂದ್ಕೊಂಡಿರಲೇ ಇಲ್ಲ. ರಾಯರು ನಮ್ಮ ಜೊತೆಗಿದ್ರೆ ಇದನ್ನೆಲ್ಲ ಅವ್ರು ಮಾಡಿಸ್ತಿರ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ ಇರಬೇಕು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.